ಪ್ರಾರ್ಥನಾ ಪತ್ರಿಕೆ ದಿನಾಂಕ 24/7/2024 ಬುಧವಾರ. ಶಿರೋನಾಮೆ: ಕಾವಲುಗಾರರ ನಾಯಕ. ಪರಲೋಕದ ಸಿಂಹಾಸನದ ಮತ್ತು ಶಾಶ್ವತವಾದ ಕಾವಲು ಬುರುಜನ್ನು ಅಭ್ಯಾಸ ಮಾಡಿ. ಇಂದಿನ ವಾಕ್ಯಭಾಗ ಯೆಶಾಯ 6ನೇ ಅಧ್ಯಾಯ ವಚನ 1-13. ಆಗ ದೇಶದಲ್ಲಿ 10ನೇ 1 ಭಾಗ ಉಳಿದಿದ್ದರೂ ಅದೂ ಕೂಡ ನಾಶವಾಗುವುದು. ಏಲ, ಅಲ್ಲೋನ್ ಮರಗಳನ್ನು ಕಡಿದ ಮೇಲೆ ಅವುಗಳ ಬುಡವು ನಿಲ್ಲುವ ಹಾಗೆ ದೇವಕುಲವು ಮೋಟು ಬುಡವಾಗಿ ನಿಲ್ಲುವುದು ಅಂದನು. ಆರ್ಥಿಕತೆಯ ಬೆಳಕನ್ನು ಪುನಃಸ್ಥಾಪಿಸುವಲ್ಲಿ ಮುಖ್ಯ ವ್ಯಕ್ತಿಯ ಪಾತ್ರವನ್ನು ವಹಿಸಲು ದೇವರು ನಿಮ್ಮನ್ನು ಕರೆದಿದ್ದಾನೆ. ಪರಲೋಕದ ಬಲ, ಸಿಂಹಾಸನದ ಬಲ ಮತ್ತು ಶಾಶ್ವತ ಬಲ. ನೀವು ಆರ್ಥಿಕತೆಯ ಬೆಳಕನ್ನು ಪುನಃಸ್ಥಾಪಿಸಬೇಕು. ಹಾಗೆ ಮಾಡುವುದರಿಂದ ದೇವರು ನಿಮಗೆ ಪರಲೋಕದ ಸಿಂಹಾಸನದ ಮತ್ತು ಶಾಶ್ವತ ತಲಾಂತುಗಳನ್ನು ನೀಡುತ್ತಾನೆಂದು ಹೇಳಿದ್ದಾನೆ. ಅವುಗಳೊಂದಿಗೆ ನೀವು ಸೇವೆಯನ್ನು ಪೂರೈಸಬೇಕು. ಇದು ಪ್ರಾರ್ಥನೆಯ ಮೂಲಕ ಮಾತ್ರ ಸಾಧ್ಯ. ಚಳುವಳಿ ಮಾಡುವ ಜನರು ಪ್ರಪಂಚದೊಂದಿಗೆ ತಮ್ಮದೇ ಆದ ರೀತಿಯಲ್ಲಿ ಸಂವಹನ ನಡೆಸುತ್ತಾರೆ. ಅದು ಪ್ರಾರ್ಥನೆ. ಇಂದಿನಿಂದ ನೀವು ಜೀವನದಲ್ಲಿ ಸವಾಲುಗಳನ್ನು ನಿಖರವಾಗಿ ನಿರ್ವಹಿಸಬೇಕು. ನೀವು ವಯಸ್ಸಾದಾಗ ಈ ಸವಾಲುಗಳನ್ನು ಸಾಧಿಸುವಷ್ಟು ಕಷ್ಟ. ನಂತರ ದೇವರು ಏನು ಮಾಡಿದನು? 1ನೇ ಅಂಶ: ಯೋಸೇಫನು, ಮೋಶೆ ಮತ್ತು ದಾವೀದನು. ಯೋಸೇಫನು ರಾಜ್ಯಪಾಲನಾದನು ಮತ್ತು ನೇರವಾಗಿ ಧಾನ್ಯವನ್ನು ಮಾರಾಟ ಮಾಡಿದನು ಮತ್ತು ವಿಶ್ವ ಆರ್ಥಿಕತೆಯನ್ನು ಸರಿಸಿದನು. ಆದಿಕಾಂಡ 45 ವಚನ 1-5. 3 ಹಬ್ಬಗಳು, ಒಡಂಬಡಿಕೆ ಮಂಜೂಷ ಮತ್ತು ಗುಡಾರದ ಮೂಲಕ ಮೋಶೆಯು ಜಗತ್ತನ್ನು ಚಲಿಸುವ ಆರ್ಥಿಕತೆಯ ಬೆಳಕನ್ನು ಪುನಃಸ್ಥಾಪಿಸಿದನು. ಗುಡಾರ ಮತ್ತು ಒಡಂಬಡಿಕೆಯ ಮಂಜೂಷ ಹೋದಲ್ಲೆಲ್ಲ ಕಾರ್ಯಗಳು ಉದ್ಭವಿಸಿದವು. ದಾವೀದನು 1,000 ಗೋಪುರಗಳು ಮತ್ತು ದೇವಾಲಯದ ಒಡಂಬಡಿಕೆಯೊಂದಿಗೆ ಆರ್ಥಿಕತೆಯ ಬೆಳಕನ್ನು ಪುನಃಸ್ಥಾಪಿಸಿದನು. 2ನೇ ಅಂಶ: ರೆಮ್ನೆಂಟ್ಸ್. ಕ್ರಿಸ್ತನ ಮೂಲಕ ಸಭೆಗಳು, ದೇವರ ರಾಜ್ಯ ಮತ್ತು ಕೇವಲ ಪವಿತ್ರಾತ್ಮನು, ರೆಮ್ನೆಂಟ್ಸ್, ಸಭೆಗಳನ್ನು ಪುನಃಸ್ಥಾಪಿಸಬೇಕು. ಇದಲ್ಲದೆ ಅವರು ಕಾಲ್ವಾರಿ, ಎಣ್ಣೆಮರಗಳ ಪರ್ವತ ಮತ್ತು ಮಾರ್ಕನ ಮೇಲಿನ ಕೋಣೆಯ ಬಗ್ಗೆ ವಿಶ್ವ ಮೇರುಕೃತಿಗಳನ್ನು ರಚಿಸಬೇಕಾಗಿದೆ. 3ನೇ ಅಂಶ: 3 ಪ್ರಾಂಗಣಗಳು, 237 ರಾಷ್ಟ್ರಗಳು, ಗುಣಪಡಿಸುವಿಕೆ, ಉತ್ತುಂಗ ಶಿಖರ. ನೀವು 3 ಪ್ರಾಂಗಣಗಳು ಮತ್ತು 237 ರಾಷ್ಟ್ರಗಳು, ಗುಣಪಡಿಸುವಿಕೆ, ಉತ್ತುಂಗ ಶಿಖರದ ಕುರಿತು ಮೇರುಕೃತಿಗಳನ್ನು ರಚಿಸಬೇಕು. ಪ್ರಾರ್ಥನೆಯ ಮೂಲಕ ಮೇರುಕೃತಿಗಳನ್ನು ರಚಿಸುವ ಮೂಲಕ ರೆಮ್ನೆಂಟ್ಸ್ ಸ್ವತಃ ವೇದಿಕೆ, ಕಾವಲುಗೋಪುರ ಮತ್ತು ಆಂಟೆನಾ ಆಗುತ್ತಾರೆ. ಅದು ಜಗತ್ತನ್ನು ಉಳಿಸುತ್ತದೆ. ಅದನ್ನು ಮಾಡಲು ಪರಿಶುದ್ಧ ತ್ರಯೇಕ ದೇವರು ನಾನು ನನ್ನ ಮೆದುಳು ಮತ್ತು ನನ್ನ ಆತ್ಮದ ಮೇಲೆ ಬರಬೇಕು. ಇದಲ್ಲದೆ ಸಿಂಹಾಸನದ ಆಶೀರ್ವಾದ, 3 ಯುಗಗಳು, ಬ್ರಹ್ಮಾಂಡ ಮತ್ತು 5 ಬಲಗಳು ನಿಮ್ಮ ಮೇಲೂ ಬರಬೇಕು. ಪರಿಶುದ್ಧ ತ್ರಯೇಕ ದೇವರು ನಿಮ್ಮನ್ನು ಉಳಿಸುತ್ತಾನೆ ಮತ್ತು ನಿಮ್ಮೊಂದಿಗೆ ಇರುತ್ತಾನೆ ಎಂದು ಸತ್ಯವೇದವು ಭರವಸೆ ನೀಡುತ್ತದೆ. ಭವಿಷ್ಯದಲ್ಲಿ ನಿಮ್ಮ ಮೂಲಕ ರೆಮ್ನೆಂಟ್ಸ್ ಮತ್ತು 237 ರಾಷ್ಟ್ರಗಳ ಮೂಲಕ ಸ್ವಾರ್ಥೀಕರಣದ ಸಂಪೂರ್ಣ ಕಾವಲು ಬುರುಜನ್ನು ಬೆಳೆಸಬೇಕು. ಈ ಸಮಯದಲ್ಲಿ ಪ್ರಪಂಚದಾದ್ಯಂತದ ಸಭೆಗಳು ಮುಚ್ಚುತ್ತಿರುವಾಗ ದೇವರು ರೆಮ್ನೆಂಟ್ಸರನ್ನು ಎಬ್ಬಿಸಿ ಸಭೆಗಳನ್ನು ಪುನಃಸ್ಥಾಪಿಸುತ್ತಾನೆ. ಒಡಂಬಡಿಕೆ ಪ್ರಾರ್ಥನೆ. ಆತ್ಮೀಯ ದೇವರೇ, ನೀವು ನೀಡಿದ ಸಿಂಹಾಸನದ ಬಲ ನನ್ನ ಮೇಲೆ ಬರಲಿ. ಇದರಿಂದಾಗಿ ನಾನು ಆರ್ಥಿಕತೆಯ ಬೆಳಕನ್ನು ಪುನಃಸ್ಥಾಪಿಸಬಹುದು. ಅದು ಕುಸಿಯುತ್ತಿರುವ ಸಭೆಗಳು ಮತ್ತು ಮುಚ್ಚಲ್ಪಡುತ್ತಿರುವ ಪ್ರಪಂಚದ ಸಭೆಗಳನ್ನು ಉಳಿಸುತ್ತದೆ. ನೀವು ಬಯಸುವ ನನ್ನ ಜೀವನದ ಮೇರುಕೃತಿಯನ್ನು ಬಿಡಲು ದಯವಿಟ್ಟು ನನಗೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್.